ಮೇಷರಾಶಿಯವರಿಗೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಋಣಾತ್ಮಕವಾದಂತಹ ಯೋಚನೆಗಳು ಬರಬಾರದು. ಆಗ ನಿಮ್ಮ ವ್ಯವಹಾರ ಹಾಳಾಗತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗತ್ತೆ. ದ್ವೇಷಕ್ಕೆ ಅದು ಕಾರಣವಾಗತ್ತೆ ಅನ್ನುವಂಥದ್ದನ್ನ ತಿಳಿಬೇಕು. ಸಣ್ಣ ವಿಚಾರಕ್ಕೆ ಕೋಪವನ್ನು ಮಾಡ್ಕೊಳ್ತೀರಿ, ಅದು ನಿಮ್ಮ ಹಿನ್ನಡೆಗೆ ಕಾರಣವಾಗತ್ತಷ್ಟೇ ಹೊರತು ಅಲ್ಲಿ ಏನೂ ಕೂಡ ಸಾಧನೆ ಮಾಡೋದಕ್ಕೆ ಅವಕಾಶಗಳಾಗೋದಿಲ್ಲ. ಯೋಜನೆಯನ್ನ ಮಾಡಿಕೊಂಡು ಸರಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ನಿಮ್ಮ ಯಾವುದೇ ಕೆಲಸಗಳಿದ್ರೂ ಕೂಡ ಮುಂದುವರಿಯುವಂಥದ್ದು. ಕಾಲು ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸರ್ಕಾರದಿಂದ ಆಗಬೇಕಾದಂತಹ ಕೆಲವು ಕೆಲಸಗಳು ಬಹಳ ನಿಧಾನಗತಿಯನ್ನ ಹೊಂದತ್ತೆ. ಇದು ಆಶ್ಚರ್ಯ ಏನಲ್ಲ, ಆದರೂ ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ಇನ್ನೊಂದಷ್ಟು ಮತ್ತೊಂದಷ್ಟು ನಿಮ್ಮ ಕೆಲಸಗಳು ನಿಧಾನ ಆಗ್ತಕ್ಕಂಥದ್ದು. ಗೋಮಾತೆಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ಮೇಲಧಿಕಾರಿಗಳಿಂದ ಹಿರಿಯರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು, ಉತ್ತಮವಾದಂತಹ ಮಾರ್ಗದರ್ಶನ ಸಿಗ್ತಕ್ಕಂತಹ ಒಂದು ಸೂಚನೆ ಈ ದಿವಸದಲ್ಲಿ ಇದೆ. ವಿದೇಶ ಪ್ರಯಾಣಕ್ಕೆ ಯಾರಾದರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಓದೋದಕ್ಕೋ ಅಥವಾ ಮನೋರಂಜನೆಗೋಸ್ಕರವಾಗಿ ಹೋಗಿ ಬರಬೇಕು ಅನ್ನುವಂಥವರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು, ಅನುಕೂಲತೆಗಳು, ಮಾರ್ಗದರ್ಶನಗಳು ನಿಮಗೆ ಒದಗುವಂತಹ ದಿವಸವಾಗತ್ತೆ. ನಿರೀಕ್ಷಿತವಾದಂತಹ ಕೆಲವು ಕೆಲಸಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಂದುಕೊಂಡಂತಹ ಕೆಲಸಗಳನ್ನ ಪೂರ್ಣ ಮಾಡುವಂತಹ ಒಂದು ಶಕ್ತಿ, ಸಾಮರ್ಥ್ಯ ನಿಮಗೆ ಎಲ್ಲ ಕಡೆಯಿಂದಲೂ ಕೂಡ ಸಿಕ್ಕುವಂಥದ್ದಿದೆ. ಬೇರೆಯವರನ್ನ ಪೂರ್ಣವಾಗಿ ಅವಲಂಬಿಸಬೇಡಿ. ಯಾರನ್ನ ನೀವು ನನ್ನ ಕೆಲಸಕ್ಕೆ ಅವರ ಅವಲಂಬನೆ ಇರಲಿ ಅಂತ ಹೇಳಿ ಅಂದುಕೊಳ್ತೀರೋ ಅವರು ನಿಮಗೆ ಸರಿಯಾದಂತಹ ಸಮಯದಲ್ಲಿ ಸಹಕರಿಸೋದಿಲ್ಲ, ಸರಿಯಾದ ಸಮಯಕ್ಕೆ ಕೈ ಕೊಡ್ತಾರೆ ಅನ್ನುವಂಥದ್ದನ್ನ ತಿಳಿಬೇಕಾಗತ್ತೆ. ತಾಯಿಯವರ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಏರುಪೇರು ಆಗುವಂತಹ ಸಾಧ್ಯತೆ. ಸ್ವಾಭಾವಿಕವಾಗಿ ತುಂಬಾ ಆತಂಕಕ್ಕೊಳಗಾಡುತ್ತೀರಿ. ಧೈರ್ಯವನ್ನ ಗೆಡಬೇಕಾದಂತಹ ಅವಶ್ಯಕತೆ ಇಲ್ಲ. ಧೈರ್ಯದಿಂದ ನೀವು ಎಲ್ಲವನ್ನೂ ಕೂಡ ಗಮನಿಸಿ ಸರಿಯಾದಂತಹ ರೀತಿಯಲ್ಲಿ ಆ ವಿಷಯವನ್ನ ತಿಳ್ಕೊಳ್ಬೇಕಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಕುಟುಂಬದಲ್ಲಿ ಸಂತೋಷ ಇರುವಂತಹದ್ದು, ಅದನ್ನ ಹಾಗೆ ಪ್ರಯತ್ನಪೂರ್ವಕವಾಗಿ ಉಳಿಸ್ಕೊಳ್ಳಿ ಎನ್ನುವಂಥದ್ದು. ಅನಗತ್ಯವಾದಂತಹ ಖರ್ಚಿನಿಂದ ಮಾತ್ರ ಕೋಪ ಬರುತ್ತೆ. ಆ ಅನಗತ್ಯವಾದಂತಹ ಖರ್ಚನ್ನ ನೀವು ಸಹಿಸೋದಕ್ಕೆ ಸಿದ್ಧರಾಗಿರುವುದಿಲ್ಲ. ಅದು ನಿಮ್ಮ ಸಿಟ್ಟನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅನುಭವಿಗಳ ಮಾತು ವ್ಯರ್ಥವಾಗುತ್ತೆ. ಏನೋ ಅನುಭವ ಇದೆ ಮನೆಯಲ್ಲಿ, ಹಿರಿಯರಾಗ್ಬೋದು ಅಥವಾ ಬಂಧುಗಳಾಗ್ಬೋದು, ಸ್ನೇಹಿತರೇ ಆಗಿರಬಹುದು. ನಿಮಗೊಂದು ಮಾರ್ಗದರ್ಶನವನ್ನು ಮಾಡಿದ್ರೆ ಆ ಮಾತು ಯಾಕೋ ಇಷ್ಟ ಆಗೋದಿಲ್ಲ, ಅವರ ಮಾತನ್ನು ಏನು ಕೇಳಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಇರುವಂಥದ್ದಾಗತ್ತೆ. ಹೊಸ ಆಸ್ತಿಯನ್ನ ಖರೀದಿ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಇರುವಂಥದ್ದಿದೆ. ಆ ವಿಷಯದಲ್ಲಿ ಆಸಕ್ತಿ ಇರುವಂಥವ್ರು, ಅನುಕೂಲತೆ ಇರತಕ್ಕಂಥವ್ರು ಸೂಕ್ತವಾದಂತಹ ಸಮಯ ಅಂತ ಹೇಳಿ ಪ್ರಯತ್ನವನ್ನ ಮಾಡಿ ನಿಮ್ಮ ಮನಸ್ಸಿನ ಸಂಕಲ್ಪ ಈಡೇರ್ಲಿ. ವಿದೇಶದಲ್ಲಿ ವಾಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ವಿಶೇಷವಾದಂತಹ ದಿವಸ ಇದು, ಶುಭವಾಗುವಂತಹ ದಿವಸ ಇದು. ತಾಪಸಮನ್ಯುವಿನ ಪ್ರಾರ್ಥನೆಯನ್ನ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ದಿವಸ. ಯಾವುದೋ ಒಂದು ಸಾಧನೆಯನ್ನು ಮಾಡ್ತೀರಿ, ಒಂದು ಕೆಲಸವನ್ನು ಮಾಡ್ತೀರಿ, ಅದು ಸರಿ ಅಂತ ಹೇಳಿ ನಿಮಗೂ ಅನ್ಸುತ್ತೆ. ಎಲ್ಲರೂ ಕೂಡ ಅದನ್ನ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆಗ ಆತ್ಮವಿಶ್ವಾಸ ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಕುಟುಂಬದವರ ಜೊತೆಯಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ವಿಚಾರಗಳನ್ನ ಚರ್ಚೆ ಮಾಡ್ತೀರಿ. ಹತ್ತಿರದ ಕ್ಷೇತ್ರಗಳಾದ್ರೆ ಹಿಂದೆ ಹೋಗಿ ಬರ್ಲಿಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ಮನೆಗೆ ಅತಿಥಿಗಳ ಆಗಮನವಾಗತ್ತೆ. ಅವರೂ ಕೂಡ ನಿಮ್ಮೆಲ್ಲ ಸಂತೋಷವನ್ನ ಕೇಳಿ ನೋಡಿ ಆನಂದ ಪಡ್ತಾರೆ ಅನ್ನುವಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಹೆಚ್ಚಿನ ಆದಾಯಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ವ್ಯಾವಹಾರಿಕವಾಗಿ ಪ್ರಗತಿಯನ್ನ, ಅಭ್ಯುದಯವನ್ನ ಕಾಣ್ತೀರಿ ಎನ್ನುವಂಥದ್ದು. ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಮತ್ತು ಲಾಭ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದಿದೆ. ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ 12 ಸಲ ಪಠನೆಯನ್ನ ಮಾಡಿ ಶುಭವಾಗಿ.
ಸಿಂಹರಾಶಿ ಈ ದಿವಸ ಪ್ರಯತ್ನ ಪೂರ್ವಕವಾಗಿ ನಿಮ್ಮೆಲ್ಲ ಕೆಲಸಗಳು ಆಗಬೇಕು. ಎಷ್ಟು ಪ್ರಯತ್ನವನ್ನ ಮಾಡ್ತೀರೋ ಅಷ್ಟು ಕೆಲಸಗಳು ಆಗತ್ತೆ. ಯಾವ ಪ್ರಯತ್ನವೂ ಇಲ್ಲದೆ ಅದರ ಪಾಡಿಗೆ ಅದಾಗಲಿ ಅಂತ ಬಿಟ್ರೆ ಆ ಕೆಲಸಗಳು ಯಾವುದೂ ಕೂಡ ನಿಮ್ಮ ಕೈ ಹಿಡಿಯುವುದಿಲ್ಲ, ಕೈಗೂಡುವುದಿಲ್ಲ ಅನ್ನುವಂಥದ್ದನ್ನ ತಿಳಿಬೇಕು. ಹಣದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಯಾಗುವಂತಹದ್ದು, ಅಶುಭವಾದಂತಹ ಸುದ್ದಿಯನ್ನು ಕೇಳ್ತೀರಿ. ಯಾವುದೋ ಒಂದು ವಿಷಯ ನಿಮ್ಮ ಮನಸ್ಸಿಗೆ ಹಿತವನ್ನ, ಸಂತೋಷವನ್ನ ಉಂಟು ಮಾಡೋದಿಲ್ಲ, ಅದು ಶುಭ ಅಂತ ಹೇಳಿ ಅನ್ಸುವುದಿಲ್ಲ ನಿಮಗೆ. ಆ ರೀತಿಯ ಪರಿಸ್ಥಿತಿ, ನಕಾರಾತ್ಮಕವಾದಂತಹ ವಿಚಾರಗಳು ಹೆಚ್ಚಾಗಿ ಬರುವಂತಹದ್ದಿದೆ. ಪತಿ ಪತ್ನಿಯರಲ್ಲಿ ಅನ್ಯೋನ್ಯತೆ ಇರುತ್ತೆ. ಇಷ್ಟರ ಮಧ್ಯದಲ್ಲಿ ದಾಂಪತ್ಯ ಜೀವನ ಅಥವಾ ಕೌಟುಂಬಿಕವಾದಂತಹ ಜೀವನ ಮನಸ್ಸಿಗೆ ಸಮಾಧಾನವನ್ನ ಕೊಡುತ್ತೆ. ತುಂಬಾ ತಾಳ್ಮೆಯಿಂದ ಇರಬೇಕಾದಂತಹದ್ದು. ಸ್ವಭಾವತಃ ರಾಶಿಯ ದೃಷ್ಟಿಯಿಂದ ಕೋಪ ಹೆಚ್ಚಿರುತ್ತೆ, ಆದರೆ ಅದೆಲ್ಲವನ್ನ ಗಮನಿಸಿಕೊಂಡು ತಾಳ್ಮೆಯಿಂದ ಇರಬೇಕಾದಂತಹದ್ದು. ಸಂಬಂಧಿಕರು ನಿಮ್ಮ ವಿಚಾರದಲ್ಲಿ ತುಂಬಾ ಆತಂಕದಲ್ಲಿ ಇರ್ತಾರೆ. ಚೌಡೇಶ್ವರಿ ದೇವಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಸ್ವಲ್ಪ ಅಸಮಾಧಾನ ಆಗುವಂತಹ ವಾತಾವರಣ. ನಿಮ್ಮ ವಿದ್ಯಾಭ್ಯಾಸ ಅಥವಾ ಉದ್ಯೋಗ ಇದರಲ್ಲಿ ಏನೋ ಸಮಾಧಾನಕರವಾದಂತಹ ವಾತಾವರಣ ಇಲ್ಲದೆ ಇರತಕ್ಕಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತಪ್ಪು ತಿಳುವಳಿಕೆಯಿಂದ ಆಭಾಸವಾಗತ್ತೆ. ಸರಿಯಾದಂತಹ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದಲೆ ತಪ್ಪನ್ನ ಗ್ರಹಿಸಿ ನೀವು ತಿಳಿದಿರುವಂತಹದ್ದೇ ಸರಿ ಅನ್ನುವಂತಹ ಭಾವನೆಯಲ್ಲಿ ಇದ್ದಾಗ ಇದಕ್ಕೆಲ್ಲ ಕಾರಣ ಆಗತ್ತೆ ಎನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ತುಂಬಾ ಶ್ರಮ ಪಡಬೇಕಾದಂತಹ ದಿವಸವಾಗತ್ತೆ. ಧನಾತ್ಮಕವಾದಂತಹ ವಿಚಾರಗಳು, ಧನಾತ್ಮಕವಾದಂತಹ ವ್ಯಕ್ತಿಯ ಮಾತುಗಳು ನಿಮ್ಮ ಜೀವನದಲ್ಲಿ ತುಂಬಾ ಉಪಯೋಗಕ್ಕೆ ಬರುವಂತಹದ್ದು. ನಿಮ್ಮ ಪರವಾಗಿ ಅದು ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದನ್ನ ತಿಳಿಯಬೇಕು. ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ಹಾಗೆ ಕಾಪಾಡಿಕೊಳ್ಬೇಕಾದಂತಹದ್ದು. ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂತಹದ್ದು. ನವಗ್ರಹರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಶಾರೀರಿಕವಾಗಿ ಸ್ವಲ್ಪ ಸಮಸ್ಯೆಗಳು, ಅಂದ್ರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು, ವ್ಯತ್ಯಾಸಗಳಾಗತ್ತೆ. ತಾತ್ಸಾರ ಮಾಡದಲೆ ಅದನ್ನ ಸರಿಯಾಗಿ ಗಮನಿಸ್ಕೊಳ್ಬೇಕಾದಂತಹದ್ದು. ವೈಯಕ್ತಿಕವಾದಂತಹ ವಿಚಾರಕ್ಕೆ ಜನಾಕ್ರೋಶ, ನಿಮ್ಮದೇ ಆದಂತಹ ರೀತಿಯಲ್ಲಿ ಕೆಲವು ವಿಚಾರಗಳನ್ನ ಮಂಡನೆ ಮಾಡ್ತೀರಿ. ಇದೇ ಸರಿ ಅನ್ನುವಂತಹ ವಾದ, ಮೊಂಡುತನ ಜನಾಕ್ರೋಶಕ್ಕೆ ಕಾರಣ ಆಗಬಹುದು ಅನ್ನುವಂತಹದ್ದು. ಮಹಿಳೆಯರಿಗೆ ಹೊಟ್ಟೆ ನೋವಿನ ಸಮಸ್ಯೆ ಕಾಡುವಂಥದ್ದು. ನಿಮ್ಮ ಮಾತು ತುಂಬಾ ಕಠೋರವಾಗಿರುತ್ತೆ, ನೇರ ನುಡಿಯಾಗಿರುತ್ತೆ. ತುಂಬಾ ಕಠಿಣವಾಗಿ ಮಾತುಗಳನ್ನ ಆಡ್ತೀರಿ ಎನ್ನುವಂತಹದ್ದು. ಆಸ್ತಿಯ ವಿಚಾರಕ್ಕೆ ವಿವಾದ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅನವಶ್ಯವಾದಂತಹ ಖರ್ಚು ನಿಮ್ಮ ಬೆನ್ನನ್ನ ಬಿಡುವುದಿಲ್ಲ. ಅಂದ್ರೆ ತುಂಬಾ ಅನವಶ್ಯವಾಗಿ ಹಣ ಖರ್ಚಾಗ್ತಾ ಇರುತ್ತೆ, ದುಡ್ಡು ಪೋಲಾಗತ್ತೆ ಅನ್ನುವಂತಹದ್ದು. ಭೂವರಾಹ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಜವಾಬ್ದಾರಿಯಿಂದ ವರ್ತಿಸಬೇಕು. ಕರ್ತವ್ಯ, ಸ್ಥಾನ, ಮಾನ ಇರತಕ್ಕಂತಹ ಹುದ್ದೆ, ಸಿಕ್ಕಿರುವಂತಹ ಅಧಿಕಾರ ಇವೆಲ್ಲದರ ಸದುಪಯೋಗವಾಗಬೇಕು ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾದ್ದು. ಪ್ರೇಮಿಗಳಿಗೆ ತುಂಬಾ ಶುಭವಾದಂತಹ ದಿವಸ. ಅಣ್ಣ ತಮ್ಮಂದಿರ ಕಲಹ, ಅಂದ್ರೆ ಸಹೋದರ ವರ್ಗದಲ್ಲಿ ಜಗಳವಾಗ್ತಕ್ಕಂತಹದ್ದು. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಹತ್ತಿರದ ಬಂಧುಗಳು ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಇರಬೇಕು ಅಂತ ಹೇಳಿ ಆಶಿಸ್ತಕ್ಕಂಥದ್ದು. ಆದರೆ ಯಾವುದೋ ವಿಚಾರಕ್ಕೆ ಜಗಳವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಂದರ್ಶನಗಳಲ್ಲಿ ಯಶಸ್ಸು ಸಿಕ್ಕತಕ್ಕಂತಹ ಯೋಗ ಅಥವಾ ಇನ್ಯಾವುದೋ ಪ್ರಯತ್ನಕ್ಕೆ ಉತ್ತಮವಾದಂತಹ ಫಲ ನಿಮ್ಮದಾಗುವಂತಹದ್ದಿದೆ. ಹೊಸ ಗುರಿಗಳನ್ನ, ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸರಿಯಾದಂತಹ ಸಮಯ ಇದು. ಯಾವುದೋ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸವನ್ನ ಮಾಡಬೇಕು. ಅದಿಲ್ಲ ಅಂತಾದಾಗ ನಮಗೆ ಯಾವ ಒಂದು ನಿರೀಕ್ಷೆಯೂ ಕೂಡ ಸರಿಯಾಗಿ ಕಾಣದೇ ಇರತಕ್ಕಂಥದ್ದಾಗತ್ತೆ. ಹಳೆಯ ಸಂಬಂಧಗಳು ಪುನಃ ಒಂದಾಗೋದಕ್ಕೆ ಅವಕಾಶಗಳಾಗತ್ತೆ. ಇಷ್ಟ ದೇವತಾ ಅನುಗ್ರಹವನ್ನ ಪಡ್ಕೊಳ್ಳಿ. ಶುಭವಾಗಿ. ಧನುರಾಶಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಯ ಉಂಟಾಗೋದಕ್ಕೆ ಅವಕಾಶವಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳೇ ದೊಡ್ಡದಾಗಿ ದೊಡ್ಡ ಜಗಳಕ್ಕೆ ಕಾರಣವಾಗಿ ಅದು ಆ ಜಗಳದಲ್ಲೇ, ವೈಮನಸ್ಯದಲ್ಲೇ, ದ್ವೇಷದಲ್ಲೇ ಮುಗಿತಕ್ಕಂಥದ್ದಾಗತ್ತೆ. ಹೆಚ್ಚು ಹಣ ಹೂಡಿಕೆಯನ್ನ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಬೇರೆ ಯಾವುದೋ ಜಾಹೀರಾತನ್ನ ನೋಡಿ, ಬೇರೆ ವ್ಯಕ್ತಿಯನ್ನ ನೋಡಿ ನಾನೂ ಹಾಗೆ ಮಾಡ್ತೀನಿ ಅಂತ ಹೇಳಿ ಮುಂದುವರಿಯುವಂಥದ್ದಾಗ್ಲಿ ಖಂಡಿತವಾಗಿ ಒಳ್ಳೆಯದಲ್ಲ. ನಿಮ್ಮ
ಇಷ್ಟಕ್ಕೆ ಅನುಗುಣವಾಗಿ ನೀವು ಸಂತೋಷವಾಗಿ ಇರ್ತೀರಿ. ಆದರೆ ಮನೆಯಲ್ಲಿನ ವೈಯಕ್ತಿಕವಾದಂತಹ ವಿಚಾರ ಆ ಸಂತೋಷಕ್ಕೆ ಧಕ್ಕೆಯನ್ನ ತರ್ತಕ್ಕಂಥದ್ದಾಗತ್ತೆ. ನಿಮ್ಮ ಸ್ವಭಾವ ಸ್ನೇಹಿತರಿಗೂ ಕೂಡ ಬೇಸರವನ್ನ ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಹಿಂದೆ ಹೂಡಿಕೆ ಮಾಡಿದಂತಹ ಹಣವಾಗ್ಲಿ, ಆಸ್ತಿಯ ವಿಚಾರವಾಗ್ಲಿ ಈ ದಿವಸ ಗೊಂದಲಕ್ಕೆ ಕಾರಣವಾಗತ್ತೆ. ಅದರ ಬಗ್ಗೆ ಸರಿಯಾದಂತಹ ಮಾಹಿತಿ ಕೊರತೆಯೋ ಅಥವಾ ಸರಿಯಾದಂತಹ ದಾಖಲಾತಿಗಳ ಕೊರತೆಯೋ ನಿಮಗೆ ಸಮಸ್ಯೆಯನ್ನ ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ದಿನದ ಆರಂಭ ತುಂಬಾ ಶುಭವಾಗಿರತಕ್ಕಂಥದ್ದು. ಮನೆಯವರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ದಲೇ ಸಾತ್ವಿಕವಾದಂತಹ ಜಗಳವನ್ನ ಮಾಡ್ತೀರಿ. ಸಾತ್ವಿಕವಾದಂತಹ ಜಗಳ ಅಂತಂದ್ರೆ ಅದರಿಂದ ದ್ವೇಷಾಸೂಯೆಗಳು ಏನು ಬರೋದಿಲ್ಲ. ಏನೋ ಜಗಳ ಮಾಡಬೇಕು ಅಥವಾ ಏನೋ ಒಂದು ತಿಳುವಳಿಕೆಯನ್ನು ಹೇಳಬೇಕು, ಇಲ್ಲ ನೀವು ಮಾಡಿದಂತಹ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂತಹದ್ದು, ಸಂತೋಷದಿಂದಲೇ ಇವೆಲ್ಲ ನಡೆಯುವಂಥದ್ದಾಗತ್ತೆ. ನಿಮ್ಮ ಸ್ನೇಹಿತರ ವೈಯಕ್ತಿಕವಾದಂತಹ ಸಮಸ್ಯೆಗಳು ನಿಮ್ಮ ಮೇಲೆ ಪರಿಣಾಮವನ್ನ, ಪ್ರಭಾವವನ್ನ ಬೀರುತ್ತೆ. ಅವರೇನೋ ತಪ್ಪು ಮಾಡ್ಕೊಂಡಿರ್ತಾರೆ, ಆದ್ರೆ ಆ ತಪ್ಪಿಗೆ ನೀವು ಹೇಗೆ ಬಾಧ್ಯಸ್ಥರು ಅಂತಂದ್ರೆ ಅವರ ಜೊತೆಯಲ್ಲಿ ನಿಮ್ಮ ವಿಶ್ವಾಸ ಇರುವಂತಹದ್ದು, ಅವರ ಜೊತೆಯಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳುವಂಥದ್ದು, ಹೀಗೆಲ್ಲ ಆಗಬಹುದು ಅನ್ನುವಂಥದ್ದು. ಸಂಜೆಯ ಹೊತ್ತಿಗೆ ತುಂಬಾ ಖರ್ಚಿನ ಒಂದು ಸಂದರ್ಭಗಳು ಒದಗಿ ಬರತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಪಂದನೆ ನಿಮಗೆ ಸಿಕ್ಕುವಂತಹದ್ದು. ಆಂಜನೇಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಒಳ್ಳೆಯತನ, ನಿಮ್ಮಲ್ಲಿರತಕ್ಕಂತಹ ಒಂದು ಸರಿಯಾದಂತಹ ಪರಿವರ್ತನೆ, ಮಾರ್ಪಾಟು ಬೇರೆಯವರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಹೆಚ್ಚಿನ ಖರ್ಚಿಗೆ ಕಡಿವಾಣವನ್ನ ಹಾಕಬೇಕು. ಯಾವುದೇ ಅಡೆತಡೆಗಳಿಲ್ಲದೆ ಅಥವಾ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ, ಮುಂದಾಲೋಚನೆಗಳಿಲ್ಲದೆ ಹಣವನ್ನ ಹೇರಳವಾಗಿ ಯಥೇಚ್ಛವಾಗಿ ಖರ್ಚು ಮಾಡಿದರೆ ನಾಳೆ ದಿನಕ್ಕೆ, ಮುಂದಿನ ದಿನಕ್ಕೆ ತೊಂದರೆ ಆಗತ್ತೆ ಎನ್ನುವಂಥದ್ದು ಗೊತ್ತಿರಬೇಕು. ದೈಹಿಕವಾಗಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಆಗುವಂಥದ್ದು. ದಿನದ ವಾತಾವರಣವನ್ನ ಆದಷ್ಟು ಉತ್ತಮಗೊಳಿಸ್ಕೊಳ್ಳಿ. ಇವತ್ತು ನಮಗೆ ಸಿಕ್ಕಿದೆ, ಅದು ಸೌಭಾಗ್ಯ. ಅದನ್ನ ಸರಿಯಾದಂತಹ ರೀತಿಯಲ್ಲಿ ನಾವು ವಿನಿಯೋಗ, ಉಪಯೋಗ ಮಾಡ್ಕೊಳ್ತಕ್ಕಂತಹದ್ದು ಮುಖ್ಯವಾಗತ್ತೆ. ಕುಟುಂಬದವರ ಹೊಗಳಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿ ಕೆಲಸವನ್ನ ಮಾಡುತ್ತೆ. ತಂದೆಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆಗಬಹುದು ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಅನ್ನುವಂಥದ್ದು. ಸೂರ್ಯನಾರಾಯಣನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕು. ಆತ್ಮೀಯರ ಜೊತೆ ಮನಸ್ತಾಪವನ್ನ ಮಾಡ್ಕೊಳ್ತೀರಿ. ಅವರೇನೋ ಸಲಹೆ ಕೊಡ್ತಾರೆ, ನಿನ್ನ ಆರೋಗ್ಯ ಸರಿಯಾಗಿ ನೋಡ್ಕೊ ಅಂತ, ನನಗೇ ಎಲ್ಲ ಗೊತ್ತಿದೆ ಎನ್ನುವಂತಹ ರೀತಿಯಲ್ಲಿ ನಿಮ್ಮ ಪ್ರತ್ಯುತ್ತರ ಇರುತ್ತೆ. ಹೀಗಾಗಿ ಸ್ವಲ್ಪ ಮನಸ್ತಾಪಕ್ಕೆ ಅವಕಾಶಗಳಾಗತ್ತೆ. ಯಾರು ಹೇಳಿದ್ದನ್ನು ಕೇಳೋದಿಲ್ಲ, ನಾವು ಯಾಕೆ ಅನ್ನುವಂತಹ ಭಾವನೆಗಳು ಬರಬಹುದು ಅಂತ ಹೇಳಿ ಅರ್ಥ. ಅನಗತ್ಯವಾದಂತಹ ಕೆಲಸಗಳೇನಿದೆ ಅದು ನಿಮಗೆ ಮಾರಕವಾಗುತ್ತೆ. ನಿಮ್ಮದಲ್ಲದೆ ಇರತಕ್ಕಂತಹ ಕೆಲವು ವಿಚಾರಗಳಿದೆಯಲ್ಲ, ಅದು ನಿಮಗೆ ತೊಂದರೆಯನ್ನ ಮಾಡುತ್ತೆ ಅಂತ ಅರ್ಥ. ಆದಷ್ಟು ಮೌನಕ್ಕೆ ಶರಣ ಹೋಗಿ. ಯಾರ ಜೊತೆಯಲ್ಲೂ ಗಲಾಟೆ ಆಗ್ಲಿ, ವಾದ ವಿವಾದಗಳಾಗ್ಲಿ ಏನೂ ಬೇಡ ಅನ್ನುವಂಥದ್ದು. ಸ್ನೇಹಿತರ ಮನೆಯಿಂದ ಅಶುಭವಾದಂತಹ ವಾರ್ತೆ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೆ, ನೋವಾಗತ್ತೆ, ಏನೋ ಒಂದು ರೀತಿಯಲ್ಲಿ ಆತಂಕಕ್ಕೊಳಗಾಗ್ತೀರಿ ಅನ್ನುವಂಥದ್ದು. ದೈನಂದಿನ ಕೆಲಸಗಳಿಗೂ ಕೂಡ ತೊಂದರೆ ಆಗಬಹುದು ಅನ್ನುವಂಥದ್ದು. ಆದರೆ ಯಾರನ್ನ ತುಂಬಾ ಆತ್ಮೀಯವಾಗಿ ನೀವು ನಂಬಿರ್ತೀರೋ ಅಂಥವರಿಂದ ನಿಮಗೆ ಸಹಾಯ ಸಿಕ್ಕುವಂಥದ್ದಾಗತ್ತೆ. ಬಾಲಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ.